ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಮತ್ತು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯನ್ನು ಮಂಡ್ಯ ತಾಲೂಕಿನ ನೊದೆಕೊಪ್ಪಲು ಹಾಗೂ ಯಲೆಚಾಕನಹಳ್ಳಿ ರೈತರು ಬಹಿಷ್ಕರಿಸಿ ಯಾವುದೇ ಕಾರಣಕ್ಕೂ ಭೂಮಿ ನೀಡುವುದಿಲ್ಲ ಎಂದು ಒತ್ತಾಯಿಸಿ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಪ್ರಾಣ ಕೊಟ್ಟೆವು. ಕೆಡಿಪಿ ವಿರುದ್ಧವಾಗಿ ತಾಲೂಕಿನ ನೊದೆಕೊಪ್ಪಲು ಗ್ರಾಮದ ಸರ್ವೆ ನಂಬರ್ 284/25 25 ಎಕರೆ ಜಮೀನುಗಳನ್ನು ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿಗೆ ಸ್ವಾಧೀನ ಮಾಡುವ ವಿಚಾರವು ಈ ಹಿಂದೆಯೂ 2-3 ಸಲ ಚರ್ಚೆ ಮಾಡಿ ನಾವು ಪ್ರತಿಯೊಬ್ಬರೂ ಜಮೀನು ಕೊಡುವುದಿಲ್ಲವೆಂದು ಮೈಸೂರು ಕೆಎಐಡಿಬಿ ಕಚೇರಿಗೆ 100ಕ್ಕೆ 99ರಷ್ಟು ರೈತರು ಕೊಡುವುದಿಲ್ಲವೆಂದು ಸ್ವಾಧೀನಾಧಿಕಾರಿಗಳ ಮುಂದೆ ಲಿಖಿತವಾಗಿ ಬರವಣಿಗೆ ಮೂಲಕ ಜಮೀನು ಕೊಡುವುದಿಲ್ಲವೆಂದು ಹೇಳಿರುತ್ತೇವೆ. ಈ ಭಾಗದ ರೈತರಿಗೆ ಏತ ನೀರಾವರಿ ಸೌಲಭ್ಯವಿರುವುದರಿಂದ ಈ ಸರ್ವೆ ನಂಬರ್ಗಳಲ್ಲಿ ತೆಂಗು, ಮಾವು, ಸೀಬೆ, ತರಕಾರಿ ಬೆಳೆಗಳು, ಭತ್ತ, ರಾಗಿ, ಕಬ್ಬು, ಹೈನುಗಾರಿಕೆ, ರೇಷ್ಮೆಗಾರಿಕೆ ಮಾಡಿಕೊಂಡು ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದೆವು. ಈಗ ಮತ್ತೆ ತಾವುಗಳು ಸಭೆ ಕರೆದು ಚರ್ಚಿಸಲು ಕರೆದಿರುವುದು ನಮಗೆ ದುಃಖ ತರುವ ವಿಷಯ. ನಾವು ಯಾವುದೇ ಕಾರಣಕ್ಕೂ ನಮ್ಮ ರಕ್ತ ಕೊಟ್ಟರೂ ನಮ್ಮ ಜಮೀನನ್ನು ಕೊಡುವುದಿಲ್ಲ. ನಮಗೆ ಈಗಾಗಲೇ ಹೌಸಿಂಗ್ ಬೋರ್ಡ್ನವರು ಜಮೀನು ಕಿತ್ತುಕೊಂಡಿದ್ದಾರೆ. ನಮಗೆ ಉಳಿದಿರುವ ಜಮೀನು ಇಷ್ಟೇ. ನಾವು ಈ ಜಮೀನು ಕಳೆದುಕೊಂಡು ನಾವು ನಮ್ಮ ಹೆಂಡತಿ ಮಕ್ಕಳು ಎಲ್ಲಿಗೆ ಹೋಗುವ, ಹೇಗೆ ಜೀವನ ಮಾಡುವ? ಆದ್ದರಿಂದ ತಾವುಗಳು ದಯಮಾಡಿ ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಿಸಿಕೊಡಬೇಕೆಂದು ತೂಬಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಸ್ಥರು ಮನವಿ ಮಾಡಿದರು. ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ಯಲೆಚಾಕನಹಳ್ಳಿ ನೊದೆಕೊಪ್ಪಲು ಗ್ರಾಮದ ರೈತರಾದ ನಾವು ಜಿಲ್ಲಾ ಪಂಚಾಯತ್ ಆಫೀಸ್ಗೆ ಕೆಎಐಡಿಬಿ ಅವರು ಈಗಾಗಲೇ 2022ರಲ್ಲಿ 281 ನೋಟಿಸ್ ಹೊಡೆಸಿ ನಿಮ್ಮ ಜಮೀನನ್ನು ನಾವು ಕೈಗಾರಿಕೆಗೆ ಸ್ವಾಧೀನಪಡಿಸಿಕೊಡುತ್ತೇವೆಂದು ಆದೇಶ ಹೊರಡಿಸಿದ್ದರು. ಈ ಆದೇಶನೇ ಇಟ್ಕೊಂಡು ನಾವು ಆ ಗಳಿಗೆಲೆ ಮೈಸೂರು ಮತ್ತು ಬೆಂಗಳೂರು ಕೆಎಡಿಬಿ ಆಫೀಸ್ಗೆ ಹೋಗಿ 100ಕ್ಕೆ 100% ರೈತರು ಜಮೀನು ಕೊಡೋದಿಲ್ಲ ಅಂತ ಮುಕ್ತವಾಗಿ ರೈಟಿಂಗ್ ಬರವಣಿಗೆ ಮುಖಾಂತರ ಭೂ ಸ್ವಾಧೀನ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೆವು ಸರಿಯಷ್ಟೇ. ಈಗ ಏಕಾಏಕಿ 3 ದಿನದ ಹಿಂದೆ ನಿಮ್ಮ ಕೈಗಾರಿಕಾ ಇದಕ್ಕೆ ಅಭಿವೃದ್ಧಿ ಮಾಡೋಕ್ಕೆ ನಿಮ್ಮ ಜಮೀನನ್ನು ತಗೊಳ್ಳೋದಕ್ಕೆ ನಾವು ಮೀಟಿಂಗ್ ಕರೆದಿದ್ದೀವಿ, ಎಲ್ಲ ಬರಬೇಕು ಅಂತ ಇಲ್ಲಿಗೆ ಕರೆದಿದ್ರು. ಈಗ ನಮ್ಮ ಭಾವನೆ ಏನು ಅಂದರೆ, ಸುಮಾರು ಒಂದು 8 ವರ್ಷದ ಹಿಂದೆ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಸಚಿವರಾಗಿದ್ದಾಗ ಮತ್ತು ಯಲೆಚಾಕನಹಳ್ಳಿ ಗ್ರಾಮದ ಬಸವರಾಜಣ್ಣವರು ಮತ್ತು ಅಶೋಕ್ ಪಟೇಲ್ ಅವರ ನೇತೃತ್ವದಲ್ಲಿ ನಮ್ಮೂರು ಮತ್ತು ಯಲೆಚಾಕನಹಳ್ಳಿ ಸುಮಾರು 8-10 ಊರಿಗೆ ಏತ ನೀರಾವರಿ ಸೌಲಭ್ಯ ಬಂದಿರೋದ್ರಿಂದ ಕೆರೆ ಕಟ್ಟೆಗಳೆಲ್ಲ ತುಂಬಿ ಬೋರ್ಗಳೆಲ್ಲ ಅಭಿವೃದ್ಧಿಯಾಗಿ ತುಂಬ ನೀರು ಬಂದು ನಮ್ಮಲ್ಲಿ ಕಬ್ಬು ಬೆಳೆಯೋದು ಮರ್ತೇ ಹೋಗಿತ್ತು. ಹಿಂದೆ ಮಳೆಗಾಲ ಆಗ್ತಿತ್ತು, ಮಳೆಗಾಲದಲ್ಲಿ ಏನೋ 10 ಕುಂಟೆ 5 ಕುಂಟೆ ಬೆಳಕತ್ತಿದ್ದೋ ಏತ ಇದರಲ್ಲಿ ಕೈಲಿ ನೀರು ಎತ್ಕೊಂಡು. ಈಗ ನಮಗೆ ಬೋರ್ವೆಲ್ ನೀರು ಬಂದಿರೋದ್ರಿಂದ ಸುಮಾರು ಎಕರೆಗಟ್ಟಲೆ 1 ಎಕರೆಗೆ 80 ಟನ್ ಕಬ್ಬು ಬೆಳೀತಾ ಇದ್ದೀವಿ. ಅಂಥ ಫಲವತ್ತಾದಂಥ ಭೂಮಿ, ಅಂಥ ಭೂಮಿನಲ್ಲಿ ನಾವು ದಿನನಿತ್ಯ ತರಕಾರಿಗಳು ಏನೇ ಟೊಮೊಟೊ ಆಗ್ಬೋದು, ಬೀನಿಸ್ ಆಗ್ಬೋದು, ಮೆಣಸಿಕಾಯಿ ಆಗ್ಬೋದು, ಬದನೆಕಾಯಿ ಆಗ್ಬೋದು, ತರಕಾರಿಗಳು ಟನ್ಗಟ್ಟಲೆ ಬೆಂಗಳೂರು, ಮೈಸೂರು, ಮಂಡ್ಯ ಮತ್ತು ತಮಿಳುನಾಡು ಇಲ್ಲಿಗೆಲ್ಲ ಕಳಿಸ್ತಾ ಇದ್ದೀವಿ. ಇಂಥ ಒಂದು ಫಲವತ್ತಾದ ಭೂಮಿನ ಇವರು ಕಿತ್ಕೊಳ್ಳೋಕ್ಕೆ ಹೊಡಿದ್ದಾರೆ. ಆದ್ದರಿಂದ ನಾವು ಹೇಳ್ತಾ ಇದ್ದೀವಿ, ನಾವು ರಕ್ತ ಕೊಟ್ಟೆವು, ಪ್ರಾಣ ಕೊಟ್ಟೆವು, ಭೂಮಿ ಕೊಡಲ್ಲ, ಇದನ್ನು ಕೈ ಬಿಡಿ. ಸುಮಾರು 284 ಎಕರೆ ನೊದೆಕೊಪ್ಪಲು ಸರ್ವೆ ನಂಬರ್ ಗ್ರಾಮದ ವ್ಯಾಪ್ತಿ ಒಳಗೆ ಯಲೆಚಾಕನಹಳ್ಳಿ ಸರ್ವೆ ನಂಬರು 200 ಎಕರೆನ KHBಗೆ ಅಕ್ವೈರ್ ಆಗಿದೆ. ಅಭಿವೃದ್ಧಿಪಡಿಸಿ ಇನ್ನು ಹಂಚುವಂಥ ಪ್ರಕ್ರಿಯೆ ಇದೆ. ಅದರಲ್ಲಿ ರೈತರುಗಳು, ಸುಮಾರು ರೈತರುಗಳು ಬರೀ ಎಕರೆಗೆ 8 ಲಕ್ಷ ಕೊಟ್ಟರು. ಮತ್ತು ಗೊಂದಲದಿಂದ ರೈಲ್ವೆಗೆ ಹೋಗಿದಾಗ 40 ಲಕ್ಷ ಕೊಟ್ಟವ್ರೆ ಅಂತ ರೈತರುಗಳು ಮುಗಿಬಿದ್ದು ಬರೀ 8 ಲಕ್ಷ ರೂಪಾಯಿ ಕೊಟ್ಟರು ಎಕರೆಗೆ. ಇದರಿಂದ ಫುಲ್ ಮನನೊಂದು ಸುಮಾರು ಜನ ಜಿಗುಪ್ಸೆ ಪಟ್ಬಿಟ್ಟು ತೀರೇ ಹೋಗ್ಬಿಟ್ರು. ಬರೀ ಎಕರೆಗೆ 8 ಲಕ್ಷ ಅಂತ ಅಂದರೆ ಈಗ ಕುಂಟೆಗೆ 8 ಲಕ್ಷ ಆಗಿದೆ ಈಗ ಆ ಸರೌಂಡಿಂಗೆಲ್ಲ. ಆ ಜಮೀನು ಇವಾಗ ಇವು ಕರೆದಿರೋದು ಜಿಲ್ಲಾಧಿಕಾರಿಯವರು ಕರೆದಾಗ ಎಲ್ಲ ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂತಂದರೆ ಲೋಕಭವಾನಿ ನದಿಯಿಂದ ಕೆರೆ ಕಟ್ಟೆಗಳಿಗೆಲ್ಲ ನೀರು ತುಂಬಿರೋದು ಅಂತರ್ಜಲ ಜಾಸ್ತಿಯಾಗಿ ಏನಾರ ಮಂಡ್ಯ ತಾಲೂಕಲ್ಲಿ ಅತಿ ಹೆಚ್ಚು ತರಕಾರಿ ಬೆಳೀತಾ ಇದೆ ಅಂತಂದರೆ ನೊದೆಕೊಪ್ಪಲು, ಯಲೆಚಾಕನಹಳ್ಳಿ, ಕುರ್ಮಾರ್ ಕಸ್ಲಿಗೆರೆ, ತೂಬಿನಕೆರೆ ವ್ಯಾಪ್ತಿನಲ್ಲಿ. ಯಾಕೆಂದ್ರೆ ಕೊಯಮತ್ತೂರಿಗೆ
ಒಂದು 3 ಟೆಂಪೋ ಹೋಯ್ತವೆ, ಬೆಂಗಳೂರಿಗೆ ಒಂದು 5-6 ಟೆಂಪೋ ಹೋಯ್ತವೆ. ಮತ್ತು ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೋಲ್ಡ್ ಸ್ಟೋರೇಜ್ದು ತರಕಾರಿ ವೆಜಿಟೇಬಲ್ ಅಲ್ಲಿಗೂ ನಮ್ಮ ಸರೌಂಡಿಂಗ್ ಇದೆ. ಆದ್ದರಿಂದ ಇವಾಗೆಲ್ಲ ಹೇಳ್ತಾರೆ, ಇವಾಗ ನಮ್ಮ ಬಸರಾಳಲ್ಲಿ 100 ಎಕರೆ ಕೊಡ್ತೀನಿ, ನಾಮಂಗಲದಲ್ಲಿ ಕೊಡ್ತೀವಿ ಅಂತ. ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹತ್ತಿರದಲ್ಲಿ ಬಂದು ರೈತರುಗಳನ್ನ ಚರ್ಚೆ ಮಾಡಿದ್ರೆ ಈ 300 ಎಕರೆ ಇವಾಗ ಅಕ್ವಿಜೇಷನ್ ಮಾಡಿಕೊಟ್ಟಿದ್ದಾರಲ್ಲ, ಅದಲ್ಲಂತೆ ಬಡಭೂಮಿ ಇದೆ ಮತ್ತು ಸರ್ಕಾರಿ ಜಮೀನಿದೆ. ರೆವಿನ್ಯೂ ಅಧಿಕಾರಿಗಳು ಒಂದು ವರದಿ ಕೊಟ್ಟಿದ್ದಾರೆ. ಅದೇ ಕೊಪ್ಪಳ ಸರ್ವೆ ನಂಬರ್ನಲ್ಲಿ 140 ಎಕರೆ, ಎಲೆಚಕ್ನಳ್ಳಿ ಸರ್ವೆ ನಂಬರ್ 87 ಎಕರೆ ಸರ್ಕಾರಿ ಲ್ಯಾಂಡ್ ಇದೆ. ಅದ್ರ ಬಾಜುನಲ್ಲಿ ಅಂದರೆ ವ್ಯವಸಾಯ ಮಾಡ್ತವ್ರೆ, ಎಲ್ಲೋ ಬೆರಳೆಣಿಕೆ 100ಕ್ಕೆ ಒಂದು 5% 10% ವ್ಯವಸಾಯ ಮಾತ್ರ ಮಾಡ್ತವ್ರೆ. 90% ಬರ್ಡಾಗಿ ಬಿದ್ದಿದೆ. ಅಲ್ಲಿಗೆ ಒಳ್ಳೆ ರೈಟ್ ಕೊಟ್ಟರೆ ರೈತರುಗಳ ಹತ್ರ ಚರ್ಚೆ ಮಾಡಿ ಏನಾರ ಮಂಡ್ಯ ಡಿಸ್ಟ್ರಿಕ್ಕಲ್ಲಿ, ಮಂಡ್ಯ ತಾಲೂಕಲ್ಲಿ ಒಳ್ಳೆ ಕೈಗಾರಿಕೆ ಇದೆ ಅಂತ ಅಂದರೆ ಇವಾಗೇನು ಅಕ್ವಿಜೇಷನ್ ಮಾಡ್ತಾರಲ್ಲ, ಅದು ಕೂದಲೇಳೆ ಅಂತರದಲ್ಲೇ ಇದೆ. ಎಲ್ಲಿ ಅಂತ ನಮ್ಮ ರೈತರುಗಳ ಹತ್ರ ಬಂದು ಚರ್ಚೆ ಮಾಡಬೇಕು. ಸುಮ್ಮನೆ ಏಕಾಏಕಿ ಬರೀ ನೋಟಿಸ್ ಕೊಡೋದು, 2-1 ಮಾಡೋದು, ಇದು ಎಲ್ಲ ಹೆಚ್ಚು ಕಡಿಮೆ 2013ಇಂದೂ KHBಗೆ ಸ್ಯಾಟಲೈಟ್ ಟೌನ್ಗೆ 800 ಎಕರೆ ಅಕ್ವಿಜೇಷನ್ ಮಾಡಿದರು. ಅವಾಗ ನಾವು ಹೋರಾಟ ಮಾಡೋದು KHBಗೆ, ಇಲ್ಲಪ್ಪ ಇದು ಎಲ್ಲ ಸಬ್ ರಿಜಿಸ್ಟರ್ ವ್ಯಾಲ್ಯೂಯೇಷನ್ ಏನಿದೆ ಅದು 3 ಪಟ್ಟು, ಅದಕ್ಕೆ ಇಂಟ್ರೆಸ್ಟ್ ಒಂದು 4 ಪಟ್ಟು ಕೊಡ್ತಾರೆ, ರೈತರುಗಳು ಹೋಗಬೇಡಿಯಪ್ಪ, ಮೊದಲು ರೈಟ್ ಫಿಕ್ಸ್ ಆಗಲಿ ಅಂತ ಹೇಳಿದ್ದು. ಇಲ್ಲ ರೈಲ್ವೆಗೆ ಒಂದು ನಮ್ಮೂರು ಬೆಂಗಳೂರು ಮೈಸೂರು ರೋಡ್ಗೆ 27 ಎಕರೆ, ನೊದೇಕೊಪ್ಪಲು ಸರ್ವೆ ನಂಬರ್ಲಿ ಒಂದು 12 ಎಕರೆ ಹೋಯ್ತು. ಅಲ್ಲಿ 40 ಲಕ್ಷ ಕೊಟ್ಬಿಟ್ರು. ಅಂದರೆ ಕುಂಟೆಗೆ 10,000-15,000 ರೂಪಾಯಿ ಹೋಯ್ತಾ ಇರೋದಕ್ಕೆ 40 ಲಕ್ಷ ಕೊಟ್ಟವ್ರೆ. ಈಗ ನಮಗೂ ಇಲ್ಲಿ 80 ಲಕ್ಷ ಕೊಡ್ತಾರೆ, 1 ಕೋಟಿ ಕೊಡ್ತಾರೆ ಅಂದ್ಬಿಟ್ಟು ಮುಗಿ ಬಿದ್ದು ಹೋಗಿ 200 ಎಕರೆ ಹಾಳು ಮಾಡ್ಕೊಂಡವ್ರೆ. ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಶೋಕ್ ಗೌಡ ಪಟೇಲ್, ರೆಡ್ಡಿ ಗೋಪಾಲ್, ಸತೀಶ್, ದಿನೇಶ್, ಸಂತೋಷ್, ರವಿ, ಪಾಪ, ಶ್ರೀನಿವಾಸ್, ಲಿಖಿತ್ ಗೌಡ ಸೇರಿದಂತೆ ಇತರರು ಹಾಜರಿದ್ದರು.